ಹಲೋ ನಮಸ್ಕಾರ, ಪಬ್ಲಿಕ್ ಟಿವಿ ಡಿಜಿಟಲ್ಗೆ ಸ್ವಾಗತ. ನಾನು ಶಬ್ಬೀರ್ ನಿಡಗುಂದಿ. 5 ರಾಜ್ಯಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣಾ ದಿನಾಂಕವನ್ನು ಪ್ರಕಟಿಸಿದೆ. ಫೆಬ್ರವರಿ ಮಾರ್ಚ್ 10ರವರೆಗೂ ಕೂಡ 7 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ಚುನಾವಣೆ ಅಂದ ತಕ್ಷಣ ರಾಜಕೀಯ ಪಕ್ಷಗಳಿಗೆ ಬಹಳಷ್ಟು ಪ್ರಮುಖವಾದಂತಹ ಘಟ್ಟ, ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಳ್ಳುವಂತಹ ಸಮಯವೂ ಕೂಡ ಹೌದು. ಹೀಗಾಗಿ ರಾಜಕೀಯ ಪಕ್ಷಗಳಿಗೆ ಈ ಒಂದು ಸಂದರ್ಭ ಸಾಕಷ್ಟು ಮಹತ್ವದ್ದಾಗಿರುತ್ತೆ. ಈ 5 ರಾಜ್ಯದ ಚುನಾವಣೆಗಳು ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ರಾಜಕೀಯ ಪಕ್ಷಗಳಿಗೆ ಪ್ರಾಮುಖ್ಯತೆ ಅಥವಾ ಮಹತ್ವದ್ದಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ 5 ರಾಜ್ಯಗಳಲ್ಲಿ ನಡೀತಿರುವಂತಹ ಚುನಾವಣೆ ಬಿಜೆಪಿ, ಅದರಲ್ಲೂ ಕೂಡ ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬಹಳಷ್ಟು ಮಹತ್ವದ್ದು ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕಾರಣ 2024ರಲ್ಲಿ ನಡೆಯುವಂಥ ಲೋಕಸಭೆ ಚುನಾವಣೆ. 2024ರಲ್ಲಿ ನಡೆಯುವಂಥ ಲೋಕಸಭೆ ಚುನಾವಣೆಯ ಭವಿಷ್ಯವನ್ನು 2022ರಲ್ಲಿ ನಡೀತಿರುವಂಥ ಈ 5 ರಾಜ್ಯಗಳ ಚುನಾವಣೆ ಒಂದು ನಿರ್ಧರಿಸುತ್ತೆ, ಅಥವಾ ಆ ಒಂದು ರೂಟ್ ಮ್ಯಾಪನ್ನು ಅಥವಾ ಒಂದು ಸುಳಿವನ್ನು ಬಿಟ್ಕೊಡುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದು ಹೇಗೆ ಅನ್ನುವಂಥದ್ದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಜೊತೆಗೆ ಈ ಒಂದು 5 ರಾಜ್ಯಗಳ ಚುನಾವಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯಾಕೆ ಮಹತ್ವದ್ದು ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಫೆಬ್ರವರಿ 10ನೇ ತಾರೀಕಿಂದ 5 ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ. ಉತ್ತರ ಪ್ರದೇಶ, ಪಂಜಾಬ್, ಗೋವಾ, ಮಣಿಪುರ ಮತ್ತು ಉತ್ತರಾಖಂಡ್. ಈ 5 ರಾಜ್ಯಗಳಲ್ಲಿ ಚುನಾವಣೆ ಅಂತ್ಯ ಆಗುವ ಬೆನ್ನಲ್ಲೇ ಮತ್ತೆರಡು ಪ್ರಮುಖ ರಾಜ್ಯಗಳಲ್ಲಿ ಚುನಾವಣೆ ಕೂಡ ನಡೆಯುತ್ತೆ. ನಿಮಗೆ ಎಲ್ಲ ನೆನಪಿರಬೇಕು, ಅದು ಹಿಮಾಚಲ ಪ್ರದೇಶ ಮತ್ತು ಗುಜರಾತ್. ಒಟ್ಟು 2022ರಲ್ಲಿ 7 ರಾಜ್ಯಗಳ ವಿಧಾನಸಭೆ ಚುನಾವಣೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಈ ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬಹಳಷ್ಟು ಪ್ರಮುಖ ಘಟ್ಟ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ವಿಧಾನಸಭೆ ಚುನಾವಣೆಗಳಲ್ಲಿ ಬರುವಂಥ ಫಲಿತಾಂಶ ನೇರವಾಗಿ ಲೋಕಸಭೆಯ ಮೇಲೆ ಪರಿಣಾಮ ಬೀರುವಂಥ ಎಲ್ಲ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಈ ವರ್ಷ ನಡೆಯುವಂಥ 7 ಚುನಾವಣೆಗಳು ಪ್ರಧಾನಮಂತ್ರಿಯವರಿಗೆ ದೊಡ್ಡ ಸವಾಲಿನ ಸಂಗತಿಯೇ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಇತ್ತೀಚೆಗೆ ನಡೆದಂಥ ಘಟನೆಗಳು ಮತ್ತು ಬೆಳವಣಿಗೆಗಳೇನಿದ್ದಾವೆ, ಈ ಎಲ್ಲ ಚಾಲೆಂಜುಗಳನ್ನು ಮೀರಿ ಪ್ರಧಾನಮಂತ್ರಿಗಳು ಈ ಬಾರಿ ಒಂದು ಉತ್ತಮ ಪ್ರದರ್ಶನವನ್ನು ರಾಜ್ಯಗಳಲ್ಲಿ ನೀಡಬೇಕಾಗಿರುವಂಥದ್ದು. ಹೀಗಾಗಿ ಇದು 2024ಕ್ಕೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಪರಿಣಾಮ ಬೀರಬಹುದಾದಂತಹ 2022ರಲ್ಲಿ ನಡೆಯುವಂಥ ಚುನಾವಣೆಗಳು ಅಂತ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಗುಜರಾತ್ ಮತ್ತು ಹಿಮಾಚಲವನ್ನು ಹೊರತುಪಡಿಸಿ ಈಗ ಆರಂಭದಲ್ಲಿ 5 ರಾಜ್ಯಗಳಿಗೆ ಚುನಾವಣೆ ನಡೀತಾ ಇದೆ. ಈ 5 ರಾಜ್ಯಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗಿರುವಂತಹ ಸವಾಲುಗಳೇನು ಅನ್ನುವಂಥದ್ದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ 5 ರಾಜ್ಯಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗಿರುವಂತಹ ಸವಾಲುಗಳೇನು, ಚಾಲೆಂಜ್ಗಳೇನು ಅನ್ನೋದು ನೋಡೋದಕ್ಕಿಂತ ಮುಂಚೆ ಈ 5 ರಾಜ್ಯಗಳಲ್ಲಿರುವಂಥ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಮೊದಲು ನೋಡ್ಬಿಡೋಣ. ಉತ್ತರ ಪ್ರದೇಶದಲ್ಲಿ ಸದ್ಯಕ್ಕೆ ಬಿಜೆಪಿ ಸರ್ಕಾರ ಇದೆ. ಈ ಒಂದು ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಈಗ ಪ್ರಧಾನಮಂತ್ರಿಗಳು ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಯಾಕೆಂದರೆ ಉತ್ತರದಲ್ಲಿ ಯಾರು ಗದ್ದುಗೆಯನ್ನು ಹಿಡಿತಾರೆ ಅವರು ಕೇಂದ್ರದಲ್ಲೂ ಕೂಡ ಅಧಿಕಾರವನ್ನು ರಚನೆ ಮಾಡ್ತಾರೆ ಅನ್ನುವಂತಹ ಪ್ರತೀತಿ ಇದೆ. ಅದು ಸತ್ಯವೂ ಕೂಡ. ಯಾಕೆಂದರೆ 403 ವಿಧಾನಸಭಾ ಕ್ಷೇತ್ರಗಳು ಇರುವಂಥ ಈ ಒಂದು ಪ್ರದೇಶದಲ್ಲಿ ಯಾರು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಾರೆ ಅವರು ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹೀಗಾಗಿ ಉತ್ತರ ಪ್ರದೇಶದ ಮೇಲೆ ಸಾಕಷ್ಟು ಫೋಕಸನ್ನು ಮಾಡುವಂಥದ್ದನ್ನು ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಗೋವಾ ಆಗಿರ್ಬೋದು, ಮಣಿಪುರ ಮತ್ತು ಉತ್ತರಾಖಂಡಲ್ಲೂ ಕೂಡ ಈಗಾಗಲೇ ಬಿಜೆಪಿ ಸರ್ಕಾರ ಇದೆ. ಅದನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಇನ್ನು ಪಂಜಾಬ್ ವಿಚಾರಕ್ಕೆ ನಾವು ಬಂದಂಥ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ರಾಜ್ಯ ಪಂಜಾಬು. ಆದರೆ ಪಂಜಾಬ್ನಲ್ಲಿ ಬಿಜೆಪಿಗೆ ಭಾಳ ದೊಡ್ಡ ಪ್ರಮಾಣದ ನೆಲೆ ಇಲ್ಲ. ಈ ಹಿಂದೆ ಅದು ಶಿರೋಮಣಿ ಅಕಾಲಿದಳ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇತ್ತು. ಆದರೆ 3 ಕೃಷಿ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಕಾಲಿದಳ ಶಿರೋಮಣಿ ಕೂಡ ಹೊರಗಡೆ ಹೋಗಿರುವಂಥದ್ದು. ಹೀಗಾಗಿ ಬಿಜೆಪಿ ಏಕಾಂಗಿಯಾಗಿ ಒಂದು ಸ್ಪರ್ಧೆಯನ್ನು ಮಾಡುವಂಥ ಲೆಕ್ಕಾಚಾರದಲ್ಲಿದೆ. ಇದ್ರ ಜೊತೆಗೆ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ CM ಆಗಿ ಆಯ್ಕೆಯಾಗಿದ್ದಂತಹ ಅಮರೇಂದರ್ ಸಿಂಗ್ ಅವರ ಜೊತೆಗೂ ಕೂಡ ಮೈತ್ರಿ ಮಾಡಿಕೊಳ್ಳುವಂಥ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಬಹುತೇಕ ಒಂದು ಹಂತದಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ, ಮತ್ತು ಮೈತ್ರಿ ಹೋಗುವಂಥದ್ದು ಕೂಡ ಖಚಿತ ಆಗಿದೆ. ಹೀಗಾಗಿ ಬಿಜೆಪಿ ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅಲ್ಲಿ ದೊಡ್ಡ ಪ್ರಮಾಣದ ಗೇನನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಹೀಗಾಗಿ ಈ 4 ರಾಜ್ಯಗಳ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನು ನಾವೀಗ ಸದ್ಯಕ್ಕೆ ಗಮನಿಸ್ತಿದ್ದೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಫೋಕಸ್ಸಿವ್ ಆಗಿ ಕಳೆದ 1.5 ವರ್ಷದಿಂದ ಕೂಡ ಈಗಾಗಲೇ ಚುನಾವಣೆಗೆ ಬಿಜೆಪಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಆದಾಗ್ಯೂ ಕೂಡ ಬಿಜೆಪಿಗೆ ಇರುವಂಥ ಸವಾಲುಗಳು ಏನು ಈ ಬಾರಿ ಅನ್ನುವಂಥದ್ದು. ಯಾಕೆಂದರೆ ಈ 4 ರಾಜ್ಯಗಳನ್ನು ಗೆಲ್ಲಬೇಕು ಅಂದರೆ ಹುಡುಗಾಟದ ಪ್ರಶ್ನೆ ಅಲ್ಲ, ಸಾಕಷ್ಟು ಶ್ರಮವನ್ನು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಹಾಕಬೇಕಾಗತ್ತೆ. ಎಲ್ಲ ರಾಜಕೀಯ ಪಕ್ಷಗಳಿಗಿರುವಂತಹ ಸವಾಲುಗಳು ಒಂದು ರೀತಿಯದ್ದಾಗಿದ್ದರೆ ಬಿಜೆಪಿಗೆ ಮಾತ್ರ ಬಹಳಷ್ಟು ವಿಭಿನ್ನವಾದ ಸವಾಲುಗಳೀಗ ಎದುರಾಗಿರುವಂಥದ್ದು. ಯಾಕೆಂದರೆ ಕೇಂದ್ರದಲ್ಲೂ ಅವರದೇ ಸರ್ಕಾರ, ರಾಜ್ಯದಲ್ಲೂ ಕೂಡ ಅವರದೇ ಸರ್ಕಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚಾಲೆಂಜ್ಗಳನ್ನು ಫೇಸ್ ಮಾಡಬೇಕಾಗತ್ತೆ. ಜೊತೆಗೆ ಕೇಂದ್ರದ ಮಟ್ಟದಲ್ಲೂ ಕೂಡ ಬಿಜೆಪಿ ಸಾಕಷ್ಟು ದೊಡ್ಡ ಪ್ರಮಾಣದ ಡ್ಯಾಮೇಜ್ಗಳನ್ನು ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ಕೂಡ ಮೀರಿ ಈ ಬಾರಿ ಚುನಾವಣೆಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಬೇಕಾಗಿದೆ. ಹಾಗಾದರೆ ಈ ಬಾರಿ ಈ 5 ರಾಜ್ಯದ ಚುನಾವಣೆಗಳಲ್ಲಿ ಬಿಜೆಪಿ, ಅದರಲ್ಲೂ ಕೂಡ ವಿಶೇಷವಾಗಿ ಪ್ರಧಾನಮಂತ್ರಿಗಳಿಗಿರುವಂಥ ಸವಾಲುಗಳೇನು ಅನ್ನುವಂಥದ್ದನ್ನು ನಾನು ನಿಮಗೀಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬಿಜೆಪಿ ಇಡೀ ದೇಶದಲ್ಲಿ ಅತಿ ದೊಡ್ಡ ಪಕ್ಷ, ಸದ್ಯಕ್ಕಿರುವಂಥ ಅತ್ಯಂತ ಬಲಿಷ್ಠವಾದಂತಹ ರಾಷ್ಟ್ರೀಯ ಪಕ್ಷ ಕೂಡ ಹೌದು. ಹೀಗಾಗಿ ಸದ್ಯಕ್ಕೆ ನಡೀತಿರುವಂಥ 5 ರಾಜ್ಯಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆಲ್ಲಬಹುದು ಅಂತ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಗ್ರೌಂಡ್ ಲೆವೆಲ್ನಲ್ಲಿ ತನ್ನದೇ ಆದಂತಹ ಸಮಸ್ಯೆಗಳನ್ನು ಬಿಜೆಪಿ ಎದುರಿಸ್ತಾ ಇದೆ ಅನ್ನುವಂತಹ ವಿಶ್ಲೇಷಣೆ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಜೊತೆಗೆ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಕೂಡ ಈ ಒಂದು ಸವಾಲುಗಳನ್ನು ಒಪ್ಕೊಂಡಿದ್ದಾರೆ ಕೂಡ. ಯಾಕೆಂದರೆ ಇತ್ತೀಚೆಗಾಗಿರುವಂತಹ ಬೆಳವಣಿಗೆಗಳೇನಿದ್ದಾವೆ ಇದು ಬಿಜೆಪಿಗೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಮಾಡ್ತಿದ್ದಾವೆ ಅನ್ನೋ ಒಂದು ಅಭಿಪ್ರಾಯವನ್ನು ಬಿಜೆಪಿ ನಾಯಕರೇ ಆಫ್ ದಿ ರೆಕಾರ್ಡ್ ಮಾತುಕತೆಗಳಲ್ಲಿ ಒಪ್ಕೊಳ್ತಾ ಇದ್ದಾರೆ. ಭಾಳ ಪ್ರಮುಖವಾದಂಥ ವಿಚಾರ ಏನು ಅಂತ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಮೋದಿ ಸರ್ಕಾರಕ್ಕೆ ಅಥವಾ ಈ ಒಂದು 5 ರಾಜ್ಯದ ಚುನಾವಣೆಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗಿರುವಂಥ ಭಾಳಷ್ಟು ದೊಡ್ಡ ಸವಾಲು ಅಂದರೆ ಅದು ಕೃಷಿ ಕಾನೂನುಗಳನ್ನು ವಾಪಸ್ ಪಡೆದಿರುವಂಥದ್ದು. ನಿಮಗೆಲ್ಲ ಗೊತ್ತಿದೆ, 3 ಕೃಷಿ ಕಾನೂನುಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತೆಗೆದುಕೊಂಡು ಬಂದಿತ್ತು. ಅದನ್ನು ವಿರೋಧಿಸಿ ದೆಹಲಿಯ ಗಡಿಗಳಲ್ಲಿ 1 ವರ್ಷಕ್ಕೂ ಅಧಿಕ ಕಾಲ ರೈತರು ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಈ ಪ್ರತಿಭಟನೆಗೆ ದೇಶಾದ್ಯಂತ ಭಾಳಷ್ಟು ವ್ಯಾಪಕವಾದಂಥ ಬೆಂಬಲ ವ್ಯಕ್ತ ಆಗಿತ್ತು. ಉತ್ತರ ಪ್ರದೇಶ ಆಗಿರ್ಬೋದು, ಪಂಜಾಬ್, ಉತ್ತರಾಖಂಡ್, ಹರಿಯಾಣ ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ, ವಿಶೇಷವಾಗಿ ದಕ್ಷಿಣ ಭಾರತದಿಂದಲೂ ಕೂಡ ಬಹಳಷ್ಟು ರೈತ ಪರ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ವು. ಮತ್ತು 1 ವರ್ಷಕ್ಕೂ ಅಧಿಕ ಕಾಲ ಸುದೀರ್ಘವಾದಂತಹ ಒಂದು ಪ್ರತಿಭಟನೆಯು ಕೂಡ ನಡೆದಿತ್ತು. ಚಳಿ, ಮಳೆ, ಗಾಳಿ ಅನ್ನದೆ ರೈತರು ಹೋರಾಟವನ್ನು ಮಾಡಿದರು. ಈ ಒಂದು ಪ್ರತಿಭಟನೆಯಲ್ಲಿ ಸುಮಾರು 800ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಈ ಎಲ್ಲ ಘಟನೆಗಳು ಗತಿಸಿದ ಮೇಲೆ ಚುನಾವಣೆ ದಿನಾಂಕ ಹತ್ತಿರ ಆಗ್ತಿದ್ದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಈ 3 ಕೃಷಿ ಕಾನೂನುಗಳನ್ನು ವಾಪಸ್ ಪಡೀಲಿಕ್ಕೆ ನಿರ್ಧಾರ ಮಾಡುತ್ತೆ. ಮತ್ತು ಪ್ರಧಾನಮಂತ್ರಿಗಳು ಅದನ್ನು ಘೋಷಣೆಯನ್ನು ಕೂಡ ಮಾಡ್ತಾರೆ. ಘೋಷಣೆ ಮಾಡಿದಂತೆ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಮೊದಲ ದಿನವೇ ಈ ಒಂದು 3 ಕೃಷಿ ಕಾನೂನುಗಳನ್ನು ವಾಪಸ್ ಪಡ್ಕೊಳ್ತಾರೆ. 3 ಕೃಷಿ ಕಾನೂನುಗಳನ್ನು ವಾಪಸ್ ಪಡೆದುಕೊಂಡ್ರೂ ಕೂಡ ಸರ್ಕಾರಕ್ಕಾಗಿರುವಂಥ ಡ್ಯಾಮೇಜ್ ಪೂರ್ಣ ಪ್ರಮಾಣದಲ್ಲಿ ಸರಿ ಹೋಗಿಲ್ಲ. ಯಾಕೆಂದರೆ 800ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ರೈತರು. ಅದ್ರ ಜೊತೆಗೆ ರೈತರನ್ನು ವಿರೋಧ ಕಟ್ಕೊಂಡಂತಹ ಆರೋಪ ಇದೆ. ಜೊತೆಗೆ ಈ ಒಂದು ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರೈತರ ಜೊತೆಗೆ ಯಾವ ರೀತಿಯಲ್ಲಿ ವರ್ತಿಸ್ತು ಅನ್ನುವಂಥದ್ದು ಇಡೀ ದೇಶ ನೋಡಿದೆ. ಅದು ಬ್ಯಾರಿಕೇಡ್ ಹಾಕಿರುವುದಂಥದ್ದು, ಜೊತೆಗೆ ದೊಡ್ಡ ದೊಡ್ಡ ಏನು ಕಲ್ಲುಗಳನ್ನು ರಸ್ತೆಗೆ ಅಡ್ಡಲಾಗಿ ರೈತರು ದೆಹಲಿಯನ್ನು ಪ್ರವೇಶ ಮಾಡದಂತೆ ನೋಡ್ಕೊಂಡಿರೋದಾಗಿರ್ಬೋದು. ಜೊತೆಗೆ ಟ್ರ್ಯಾಕ್ಟರ್ಗಳು ದೆಹಲಿ ಗಡಿಯನ್ನು ಪ್ರವೇಶಿಸಬಾರ್ದು ಅಂತ ರೋಡ್ಗಳಿಗೆ ಮೊಳೆ ಹೊಡೆದಿದ್ದಾಗಿರ್ಬೋದು. ಈ ರೀತಿಯಾದಂಥ ಎಲ್ಲ ಬೆಳವಣಿಗೆಗಳನ್ನು ರೈತರು, ಜನರು ನೋಡಿದ್ದಾರೆ. ಹೀಗಾಗಿ ಇದೊಂದು ರೀತಿ ದೊಡ್ಡ ಪ್ರಮಾಣದ ಡ್ಯಾಮೇಜ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇದು ಖಂಡಿತವಾಗ್ಲೂ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ. ಆದರೆ ಸಾಧ್ಯವಾದಷ್ಟು ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಿಜೆಪಿ ಪ್ರಯತ್ನವನ್ನು ಮಾಡ್ತಾ ಇದೆ. ಆದಾಗ್ಯೂ ಕೂಡ ಉತ್ತರಾಖಂಡ್ ಆಗಿರ್ಬೋದು, ಉತ್ತರ ಪ್ರದೇಶದ ಹಲವು ಭಾಗಗಳಲ್ಲಿ, ವಿಶೇಷವಾಗಿ ಈಸ್ಟರ್ನ್ UP ಏನಿದೆ ಈ ಭಾಗದಲ್ಲಿ ಬಿಜೆಪಿಗೆ ಭಾಳಷ್ಟು ದೊಡ್ಡ ಹೊಡೆತ ಕೊಡ್ಬೋದು ಅಂತ ಹೇಳಲಾಗ್ತಾ ಇದೆ. ಪಂಜಾಬ್ನಲ್ಲೂ ಕೂಡ ಬಿಜೆಪಿ ಬಾರಿ ಧೂಳಿಪಟ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಅಮರೇಂದರ್ ಸಿಂಗ್ ಅವ್ರ ಜೊತೆಗೆ ಮೈತ್ರಿ ಮಾಡಿಕೊಂಡು ಕಂಟೆಸ್ಟ್ ಮಾಡಿದರೂ ಕೂಡ ಬಿಜೆಪಿಗೆ ಯಾವುದೇ ರೀತಿಯಾದಂತಹ ಲಾಭ ಅಲ್ಲಿ ಸಿಗಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ.
ಹೀಗಾಗಿ ಗೋವಾ ಮತ್ತು ಮಣಿಪುರ ಸಣ್ಣ ರಾಜ್ಯಗಳಾಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ರೈತರ ಸಂಖ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಒಂದಿಷ್ಟು ಪರಿಣಾಮಗಳು ಬೀರಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಈಗ ಮಾಡಲಾಗ್ತಾ ಇದೆ. ಭಾಳ ಪ್ರಮುಖವಾಗಿ ಈ ಒಂದು ವಿಚಾರ ಏನಿದೆ ಇದು BJPಗೆ ಈ ಬಾರಿಯ 5 ರಾಜ್ಯದ ಚುನಾವಣೆಗಳಲ್ಲಿ ಭಾಳಷ್ಟು ದೊಡ್ಡ ಡ್ಯಾಮೇಜನ್ನು ಮಾಡುತ್ತೆ ಅನ್ನುವಂತಹ ವಿಶ್ಲೇಷಣೆ ಈಗ ಸದ್ಯಕ್ಕೆ ಬರ್ತಾ ಇದೆ. ಇನ್ನು 3 ಕೃಷಿ ಕಾಯ್ದೆ ವಿಚಾರವಾಗಿ ನಡೀತಿದ್ದಂಥ ಪ್ರತಿಭಟನೆ ವೇಳೆ ಲಖಿಂಪುರ್ ಕೇರಿಯಲ್ಲಿ, ಉತ್ತರ ಪ್ರದೇಶದ ಲಖಿಂಪುರ್ ಕೇರಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಅಜಯ್ ಮಿಶ್ರಾ, ಕೇಂದ್ರ ಗೃಹ ರಾಜ್ಯ ಖಾತೆ ಸಚಿವರಾಗಿರುವಂಥ ಅಜಯ್ ಮಿಶ್ರಾ ಅವರ ಪುತ್ರ ಇರುವಂತಹ ಕಾರು ರೈತರ ಮೇಲೆ ಹರಿಯುತ್ತೆ. ಸುಮಾರು 10 ಜನರು ಅಲ್ಲಿ ಸಾವನ್ನಪ್ತಾರೆ. ಆದ ಬಳಿಕ ಅವರ ರಾಜೀನಾಮೆಯನ್ನು ಕೇಳಿ ಬಹಳಷ್ಟು ಪ್ರತಿಭಟನೆಗಳು ನಡೀತಾ ಇದ್ದಾವೆ ಉತ್ತರ ಪ್ರದೇಶದಲ್ಲಿ. ಈವರೆಗೂ ಕೂಡ ಆ ರಾಜೀನಾಮೆಯನ್ನು ಅವರು ಅಂಗೀಕರಿಸಿಲ್ಲ. ರಾಜೀನಾಮೆಯನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಪ್ರಧಾನಮಂತ್ರಿಗಳು ಮಾಡಿಲ್ಲ. ಹೀಗಾಗಿ ಸಹಜವಾಗಿ ರೈತರ ಆಕ್ರೋಶ ಪ್ರಧಾನಮಂತ್ರಿಗಳ ಮೇಲೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದನ್ನು ಪ್ರಧಾನಮಂತ್ರಿಗಳು ಯಾವ ರೀತಿಯಾಗಿ ನಿರ್ವಹಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇದ್ರ ಜೊತೆಗೆ ಮುಂದಿನ ಅಂಶಗಳು ಏನು ಅಂತ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಪರಿಸ್ಥಿತಿ ಯಾವ ರೀತಿಯಾಗಿ ಬಿಗಡಾಯಿಸಿತ್ತು ಅನ್ನುವಂಥದ್ದು ಇಡೀ ದೇಶ ನೋಡಿದೆ. ಮೊದಲು ಮತ್ತು 2ನೇ ಅಲೆಯಲ್ಲಿ ಆದಂತಹ ಲಾಕ್ಡೌನ್ನಿಂದ ನಿರುದ್ಯೋಗ ಸಮಸ್ಯೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿಯಷ್ಟು ವಿಶೇಷವಾದಂಥ ಆರ್ಥಿಕ ಪ್ಯಾಕೇಜನ್ನು ಘೋಷಣೆ ಮಾಡಿದರೂ ಕೂಡ ಅದರ ನೇರ ಪರಿಣಾಮ ಜನರಿಗೆ ತಲುಪಿಲ್ಲ ಅನ್ನೋ ಒಂದು ಅಭಿಪ್ರಾಯ, ಮನಸ್ಥಿತಿ ಕೂಡ ಈಗಲೂ ಇದೆ. ಇದರ ಜೊತೆಗೆ 2ನೇ ಅಲೆಯ ಸಂದರ್ಭದಲ್ಲಿ ವಿಶೇಷವಾಗಿ ಜನರು, ರೋಗಿಗಳು, ಕೋವಿಡ್ ಪೇಷಂಟ್ಗಳು ಆಮ್ಲಜನಕದ ಕೊರತೆಯಿಂದ ನಡು ರಸ್ತೆಯಲ್ಲಿ ಜೀವ ಬಿಟ್ಟಿರುವಂಥದ್ದನ್ನು ಇಡೀ ದೇಶ ಕಂಡಿದೆ. ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಸಾವಿನ ಸಂಖ್ಯೆ ಕಡಿಮೆ ಇರಬಹುದು ಭಾರತದಲ್ಲಿ. ಆದಾಗ್ಯೂ ಕೂಡ ಆ ಒಂದು ಸಾವಿನ ರೀತಿ ಇತ್ತಲ್ಲ, ಅದು ಜನರನ್ನು ಡಿಸ್ಟರ್ಬ್ ಮಾಡಿದೆ. ಜೊತೆಗೆ ಕೇಂದ್ರ ಸರ್ಕಾರದ ವೈಫಲ್ಯತೆಯು ಕೂಡ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇಳಿಬಂದಿತ್ತು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬಹಳಷ್ಟು ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗಿದ್ದೀವಿ. ಇದ್ರ ಜೊತೆಗೆ ಲಾಕ್ಡೌನ್ನಿಂದ ಸಾಕಷ್ಟು ಗಂಭೀರವಾದಂಥ ಸಮಸ್ಯೆಗಳು ಉಲ್ಬಣ ಆಗಿದ್ದಾವೆ. ನಿರುದ್ಯೋಗ ಸಮಸ್ಯೆ ಬಹಳಷ್ಟು ಕಾಡ್ತಾ ಇದೆ. ದೇಶದಲ್ಲಿ 2014ರ ಬಳಿಕ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂಥ ಹೊತ್ತಲ್ಲೇ ಕಳೆದ 2-3 ವರ್ಷಗಳಲ್ಲಿ ಈ ಒಂದು ಸಮಸ್ಯೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸ್ತಾ ಇದೆ. ಬಹಳಷ್ಟು ಸಣ್ಣ ಪ್ರಮಾಣದಲ್ಲಿ ಕೆಲಸ ಮಾಡದಿದ್ದಂತಹ ಸಾಕಷ್ಟು ಕೈಗಾರಿಕೆಗಳು, ಇಂಡಸ್ಟ್ರಿಗಳು, ಉದ್ಯಮಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಮತ್ತಷ್ಟು ದ್ವಿಗುಣ ಆಗಲಿಕ್ಕೆ ಕಾರಣ ಆಗಿದೆ. ಆದರೆ ಉದ್ಯೋಗವನ್ನು ಸೃಷ್ಟಿ ಮಾಡೋ ವಿಚಾರದಲ್ಲಿ ಈ ಹಿಂದೆ ಪ್ರಧಾನಮಂತ್ರಿಗಳು ಕೊಟ್ಟಂತಹ ಭರವಸೆಗಳು ಯಾವುದೂ ಕೂಡ ಈಡೇರಿಲ್ಲ. ಹೀಗಾಗಿ ನಿರುದ್ಯೋಗಿಗಳಿಗೆ ಸಹಜವಾದಂಥ ಆಕ್ರೋಶ ಇದೆ. ಈ ಒಂದು ಅಂಶ ಈ ಬಾರಿಯ ಚುನಾವಣೆಗಳಲ್ಲಿ ಪ್ರಭಾವ ಬೀರುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಎಷ್ಟರ ಪ್ರಮಾಣದಲ್ಲಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹೀಗಾಗಿ ಅಲ್ಲಿರುವಂತಹ ಯಂಗ್ಸ್ಟರ್ಸ್ ಈ ಬಾರಿ ಯಾವ ರೀತಿಯಾದಂತಹ ನಿಲುವನ್ನು ತೆಗೆದುಕೊಳ್ತಾರೆ ಮತ್ತು ಯಂಗ್ಸ್ಟರ್ಸನ್ನು ಕನ್ವೆ ಮಾಡುವಂಥ ನಿಟ್ಟಿನಲ್ಲಿ BJP ಸರ್ಕಾರ ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಯಾವ ರೀತಿಯಾಗಿ ಸ್ಟ್ರಾಟಜಿಗಳನ್ನು ಮಾಡುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರದ ಮೇಲಿರುವಂಥ ಗಂಭೀರ ಆರೋಪಗಳಂದರೆ ಅದು ಬೆಲೆ ಏರಿಕೆ, LPG ಬೆಲೆ ಏರಿಕೆ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರ್ಬೋದು, ಅಗತ್ಯ ಮೂಲ ವಸ್ತುಗಳೇನಿದ್ದಾವೆ ಅವೆಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಸಹಜವಾದಂಥ ಆಕ್ರೋಶ ಇದೆ. ಒಂದು ಮಾತಿದೆ, ಅಡುಗೆ ಮನೆಗೆ ಬೆಲೆ ಏರಿಕೆ ಬಿಸಿ ಯಾವಾಗ ತಟ್ಟುತ್ತೆ ಆ ಒಂದು ಸರ್ಕಾರಕ್ಕೆ ಭಾಳಷ್ಟು ದಿನ ಉಳಿಗಾಲ ಇಲ್ಲ ಅನ್ನುವಂತಹ ಮಾತುಗಳು ಹಿಂದಿನಿಂದಲೂ ಕೂಡ ಕೇಳಿಬರುತ್ತೆ. ಹಾಗಾಗಿ LPG ದರ ಏನಿದೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಅದಕ್ಕೆ ನೀಡ್ತಿದ್ದಂಥ ಸಬ್ಸಿಡಿಯನ್ನು ಕೂಡ ಈಗ ಬಹುತೇಕ ಕಟ್ ಮಾಡ್ಕೊಂಡು ಬರಲಾಗ್ತಾ ಇದೆ. ಹೀಗಾಗಿ ಮಹಿಳೆಯರಿಗೂ ಕೂಡ ಒಂದು ರೀತಿ ಆಕ್ರೋಶ ಇದೆ. ಮತ್ತು ನಿತ್ಯ ದಿನಬಳಕೆ ವಸ್ತುಗಳು ಕೂಡ ಬೆಲೆ ಏರಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಮೇಲೆ ಒಂದು ರೀತಿ ವಿರೋಧ ಮನೋಭಾವನೆ ಇರುವಂಥದ್ದನ್ನು ಕೂಡ ನಾವು ಇತ್ತೀಚೆಗೆ ಗಮನಿಸಿದ್ದೀವಿ. ಇದ್ರ ಜೊತೆಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದ ಸಂಕಷ್ಟವನ್ನು ಅವರು ಎದುರಿಸ್ತಾ ಇದ್ದಾರೆ. ವಿಶೇಷವಾಗಿ ಏನು ಲೋಯರ್ ಮಿಡ್ಲ್ ಕ್ಲಾಸ್ ಅಂತ ಏನು ಹೇಳ್ತೀವಿ ಅವರು ಭಾಳಷ್ಟು ದೊಡ್ಡ ಪರಿಣಾಮವನ್ನು ಈ ಒಂದು ಬೆಳವಣಿಗೆಗಳಿಂದ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಈ ಚಾಲೆಂಜ್ಗಳನ್ನು ಕೂಡ ಮೋದಿ ಸರ್ಕಾರ ನಿರ್ವಹಿಸಬೇಕಾಗಿದೆ. ಪ್ರಧಾನಮಂತ್ರಿಗಳು ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಇದನ್ನು ಮೀರಿ ಮುಂದೆ ಹೊಸತನ್ನು ಜನರಿಗೆ ತಿಳಿಸಿ ಜನರ ಮನಸ್ಸನ್ನು ಸೆಳೆಯುವಂಥ ಪ್ರಯತ್ನವನ್ನು ಈ ಬಾರಿ ಮಾಡಬೇಕಾಗಿದೆ.
ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ನಿಮಗೆಲ್ಲ ಒಂದು ಸಹಜವಾದಂಥ ಪ್ರಶ್ನೆ ಬರ್ಬೋದು, ಪ್ರಧಾನಮಂತ್ರಿಗಳು ಈವರೆಗೂ ಕೂಡ ಒಳ್ಳೆ ಕೆಲಸ ಮಾಡೇ ಇಲ್ವಾ ಅನ್ನುವಂತಹ ಮಾತುಗಳು ಅಥವಾ ಪ್ರಶ್ನೆಗಳು ಕೂಡ ನಿಮ್ಮಲ್ಲಿ ಸಹಜವಾಗಿ ಬರ್ಬೋದು. ಅದನ್ನು ಕೂಡ ನಾನು ನಿಮಗೆ ಇವತ್ತು ಹೇಳ್ತೀನಿ. ಪ್ರಧಾನಮಂತ್ರಿಗಳು ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಆಕ್ಸಿಜನ್ ಕೊರತೆ ಆದಂಥ ಸಂದರ್ಭದಲ್ಲಿ ಆಕ್ಸಿಜನ್ ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ, ಆಕ್ಸಿಜನ್ ಬೆಡ್ಗಳನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಲಾಕ್ಡೌನ್ ಅಂತ ಕಠಿಣ ಸಂದರ್ಭಗಳಲ್ಲಿ ಬಡವರಿಗೆ ನೆರವಾಗಲಿಕ್ಕೆ ಅಂತಲೇ ರೇಷನ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದ್ರ ಜೊತೆಗೆ ರೈತರಿಗೆ ಅಂತ 6,000 ರೂಪಾಯಿ ಹಣವನ್ನು ಕೂಡ ಈಗ ಪ್ರತಿ ವರ್ಷ ಕೂಡ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲೂ ಕೂಡ ಅವರು ಕೊಡ್ತಾ ಇದ್ದಾರೆ. ಈ ಎಲ್ಲ ಕೆಲಸಗಳ ಜೊತೆಗೆ ನಾವು ನೋಡೋದಾದರೆ ನೆಗೆಟಿವ್ ಶೇಡ್ ಅತಿ ಹೆಚ್ಚು ಜನರನ್ನು ಬಹಳಷ್ಟು ದಿನಗಳು ಕಾಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಮರಿಬಾರ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಏನೇ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲಿ, ಕೋವಿಡ್ನಲ್ಲಿ ರೋಗಿಗಳು ಸಾವನ್ನಪ್ಪಿದ ರೀತಿ ಇದೆಯಲ್ಲ ಅದು ಈಗಲೂ ಕೂಡ ಜನರು ಮರೆಯುವಂಥದ್ದಲ್ಲ. ಆ ಒಂದು ಆಕ್ರೋಶ ಸಹಜವಾಗಿ ಜನರಲ್ಲಿ ಇರುತ್ತೆ ಅನ್ನೋ ಒಂದು ವಿಶ್ಲೇಷಣೆ ಕೂಡ ಇದೆ. ಇದರ ಜೊತೆಗೆ ಈ GST ಜಾರಿ ಆದ ಬಳಿಕ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ವ್ಯಾಪಾರ ಕಡಿಮೆ, GST ತೆರಿಗೆ ಹೆಚ್ಚಳ, ಈ ಎಲ್ಲ ಮತ್ತು ಹಂತವಾಗಿ GST ಪ್ರಮಾಣವನ್ನು ಹೆಚ್ಚಳ ಮಾಡ್ತಿರುವಂಥ ರೀತಿ ಇವೆಲ್ಲವೂ ಕೂಡ ಉದ್ಯಮಿಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಆಕ್ರೋಶವನ್ನು ಈಗಾಗಲೇ ಹುಟ್ಟುಹಾಕಿರುವಂಥದ್ದು. ಇದ್ರ ಜೊತೆಗೆ ಆರ್ಥಿಕತೆ ಹಂತವಾಗಿ ಕೆಳಗಡೆ ಬರ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಅದಕ್ಕೆ ಪೂರಕ ಅನ್ನುವಂತೆ GDP ರಿಪೋರ್ಟ್ಗಳು ಕೂಡ ಬರ್ತಾ ಇದ್ದಾವೆ. ಮತ್ತೊಂದು ಭಾಳಷ್ಟು ಪ್ರಮುಖವಾದಂಥ ವಿಚಾರ ಏನು ಅಂತದನ್ನು ನಾವು ಗಮನಿಸಿದರೆ, ಇಡೀ ದೇಶಕ್ಕೆ ಫ್ರೀ ವ್ಯಾಕ್ಸಿನೇಷನ್ ಕೊಡುವಂತಹ ಕೆಲಸವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಮಾಡ್ತಾ ಇದೆ. ಆದರೆ ಹೆಚ್ಚು ಚರ್ಚೆಯಲ್ಲಿರುವಂಥದ್ದನ್ನು ನಾವು ಗಮನಿಸೋದಾದರೆ ನೆಗೆಟಿವ್ ಶೇಡ್ ಈ ಸರ್ಕಾರಕ್ಕೆ ಅತಿ ಹೆಚ್ಚು ಕಂಡು ಬರ್ತಾ ಇದೆ. ನಾನು ಆಗಲೇ ಹೇಳಿದಂತೆ ಒಂದು ಬೆಲೆ ಏರಿಕೆ ಆಗಿರ್ಬೋದು, GST ಹೊಡೆತ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಆರ್ಥಿಕತೆ ಆಗಿರ್ಬೋದು, ಇದರ ಜೊತೆಗೆ ಆಕ್ಸಿಜನ್ ಕೊರತೆಯಿಂದ ಜನರು ಸಾವನ್ನಪ್ಪಿರುವಂಥದ್ದು, 3 ಕೃಷಿ ಕಾನೂನುಗಳು, ಈ ಎಲ್ಲ ಅಂಶಗಳು ಅತಿ ಹೆಚ್ಚು ಜನರಲ್ಲಿ ಚರ್ಚೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಬಾರಿ ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿಲ್ಲಬೇಕಾಗಿದೆ. ಹಾಗಾಗಿ ಈ ಬಾರಿಯ 5 ರಾಜ್ಯದ ಚುನಾವಣೆಗಳಿದ್ದಾವೆ, ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಇದನ್ನು ಪ್ರಧಾನಮಂತ್ರಿಗಳು ಹೇಗೆ ಫೇಸ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇದು ಒಂದು ರೀತಿಯಾದಂಥ ಚರ್ಚೆ. ಆದರೆ ಮತ್ತೊಂದು ಆಯಾಮ ರಾಜಕೀಯವಾಗಿ ನಾವು ಗಮನಿಸಬೇಕಾಗತ್ತೆ. ಭಾಳ ಪ್ರಮುಖವಾಗಿ ನಾವು ಉತ್ತರ ಪ್ರದೇಶವನ್ನು ಗಮನಿಸ್ತಾ ಹೋಗೋಣ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇದೆ. ಸಂಸದರಾಗಿದ್ದಂಥವರನ್ನು ಕರೆದುಕೊಂಡು ಬಂದು CM ಆಗಿ ಅವರಿಗೆ ಅಧಿಕಾರವನ್ನು ವಹಿಸಿಕೊಡ್ಲಾಯಿತು. ಇದಾದ ಬಳಿಕ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ. ಒಂದು ರೀತಿ ಎನ್ಕೌಂಟರ್ ಸರ್ಕಾರ ಅನ್ನೋ ರೀತಿಯಾದಂತಹ ಹೆಸರು ಕೂಡ ಈಗ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಬಂದಿದೆ. ಸಾಕಷ್ಟು ಯೋಜನೆಗಳನ್ನು ಜಾರಿ ತಂದರೂ ಕೂಡ ಇದೊಂದು ಮೇಲ್ವರ್ಗದ ಸರ್ಕಾರ ಅನ್ನೋ ರೀತಿಯಾದಂಥ ಅಭಿಪ್ರಾಯ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿದೆ. ಏಕೆಂದರೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಜಾರಿಗೆ ಬಂದ ಬಳಿಕ, ಅವರ ಸರ್ಕಾರ ಅನುಷ್ಠಾನಕ್ಕೆ ಬಂದ ಬಳಿಕ ಅತಿ ಹೆಚ್ಚು ದಲಿತರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ ಅನ್ನೋ ಒಂದು ವರದಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕೆಂದರೆ ಇತ್ತೀಚೆಗೆ ಕೆಲವು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳನ್ನು ನಾವು ಗಮನಿಸಬೇಕು. ಅಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದ ರಿಯಾಕ್ಷನ್ ಹೇಗಿತ್ತು, ಅದನ್ನು ಪ್ರತಿಕ್ರಿಯಿಸಿದ್ದು ಹೇಗೆ, ಆ ಒಂದು ಘಟನೆಯ ಗಂಭೀರತೆಯನ್ನು ಸರ್ಕಾರ ತೆಗೆದುಕೊಂಡಿದ್ದು ಹೇಗೆ ಅನ್ನುವಂಥದ್ದನ್ನು ನಾವು ಗಮನಿಸಿದರೆ ಬಹುಶಃ ಇದಕ್ಕೆ ನಮಗೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕೋಗುತ್ತೆ. ಹೀಗಾಗಿ ತಳಮಟ್ಟದಲ್ಲಿ ಮತ್ತು ಸಣ್ಣ ಸಮುದಾಯಗಳಲ್ಲಿ ಅದೊಂದು ರೀತಿಯಾದಂಥ ಆಕ್ರೋಶ ಇದೆ ಮತ್ತು ಭದ್ರತೆಯ ಕೊರತೆ ಕೂಡ ಕಾಣಿಸ್ಕೊಳ್ತಾ ಇದೆ. ಈ ಹಿಂದೆ SP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾದವರು ಅತಿ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ರು ಅಥವಾ ಅವರಿಂದ ಹಲ್ಲೆಗಳು ಜಾಸ್ತಿ ಆಗ್ತಾ ಇತ್ತು. ಈಗ ಮೇಲ್ವರ್ಗದಿಂದ ಆಗ್ಬೋದಾದಂತಹ ದಾಳಿಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನೋ ಒಂದು ಅಭಿಪ್ರಾಯ ಉತ್ತರ ಪ್ರದೇಶದ ಜನರಲ್ಲಿ ಮೂಡ್ತಾ ಇದೆ. ಜೊತೆಗೆ ಇದೊಂದು ಹಿಂದುತ್ವವಾದಿ ಸರ್ಕಾರ ಅನ್ನುವಂಥದ್ದು ಕೂಡ ಅಲ್ಲಿನ ಜನರ ಮನಸ್ಸಿಗೆ ನಾಟ್ತಾ ಹೋಗ್ತಾ ಇರುವಂಥದ್ದು. ಯಾಕೆಂದರೆ ಅದು ರಾಮ ಮಂದಿರ ನಿರ್ಮಾಣ ವಿಚಾರ ಆಗಿರ್ಬೋದು, ವಾರಣಾಸಿಯ ಕಾಶಿ ವಿಶ್ವನಾಥ ಟೆಂಪಲ್ ಆಗಿರ್ಬೋದು, ಅಲ್ಲಿ ಕಾರಿಡಾರ್ ನಿರ್ಮಾಣ ಮಾಡಿದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ವರ್ಗವನ್ನು ಸಮಾಧಾನ ಮಾಡಿದರೂ ಕೂಡ ಮತ್ತೊಂದು ವರ್ಗ ಒಗ್ಗಟ್ಟಾಗಲಿಕ್ಕೆ ಸಹಕಾರ ಮಾಡ್ದಂಗೆ ಆಗ್ತಾ ಇದೆ. ಒಂದು ಕಠಿಣ ಹಿಂದುತ್ವ ಜೊತೆಗೆ ಅಲ್ಲಿ ದಲಿತರ ಮೇಲೆ ಆಗ್ತಿರುವಂಥ ಹತ್ಯೆಗಳು, ದೌರ್ಜನ್ಯಗಳು, ಅತ್ಯಾಚಾರ ಪ್ರಕರಣಗಳು ಇವೆಲ್ಲವೂ ಕೂಡ ಒಂದು ಅಸಂಘಟಿತ ಸಮುದಾಯ ಏನಿದೆ ಅವೆಲ್ಲವೂ ಕೂಡ ಒಂದುಗೂಡುವಂತೆ ಮಾಡ್ತಾ ಇದೆ. ಇದನ್ನು ಸಾಕಷ್ಟು ದೊಡ್ಡ ಸಮಸ್ಯೆ ಅಥವಾ ಚಾಲೆಂಜ್ ಆಗಿ ಈ ಬಾರಿ ಚುನಾವಣೆಯಲ್ಲಿ ಕಾಡ್ಬೋದು ಅಂತ ಹೇಳ್ತಾ ಇದೆ. ಇದರ ಜೊತೆಗೆ
ಬ್ರಾಹ್ಮಣ ವರ್ಸಸ್ ಠಾಕೂರ್ ಇಂಟರ್ನಲ್ ಫೈಟ್ ಕೂಡ ಈಗ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಇದು ಕೂಡ ಪರಿಣಾಮ ಬೀರಬಹುದು ಅನ್ನೋ ಚರ್ಚೆಗಳು ಕೂಡ ಸದ್ಯಕ್ಕೆ ಆಗ್ತಾ ಇದೆ. ಈ ಒಂದು ಅಂಶವನ್ನು ಮತ್ತು ಈ ರೀತಿಯಾದಂತಹ ಘಟನೆಗಳನ್ನು ಪ್ರಧಾನಮಂತ್ರಿಗಳು ಈ ಬಾರಿ ಹೇಗೆ ಇದನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಪಕ್ಷ ಮತ್ತು ರಾಜ್ಯ ನಾಯಕರು ನೋಡ್ಕೊಳ್ತಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೂ ಕೂಡ ಪ್ರಧಾನಮಂತ್ರಿಗಳ ರೂಲ್ ಕೂಡ ಇಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿರುತ್ತೆ. ಯಾಕೆಂದರೆ ಈ ಬಾರಿಯ ಚುನಾವಣೆ ನಾವು ಗಮನಿಸಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಉತ್ತರ ಪ್ರದೇಶ ಚುನಾವಣೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಯಾಕೆಂದರೆ ಕಳೆದ 6 ತಿಂಗಳಿಂದಲೂ ಕೂಡ ನಾವು ಗಮನಿಸ್ತಾ ಬಂದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶಕ್ಕೆ ಭೇಟಿ ಕೊಡ್ತಿರುವಂತಹ ಸಂಖ್ಯೆ ಏನಿದೆ ಅದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಪ್ರತಿ ಕಾರ್ಯಕ್ರಮವನ್ನು ಕೂಡ ಪ್ರಧಾನಮಂತ್ರಿಗಳು ಹೋಗಿ ಖುದ್ದಾಗಿ ಉದ್ಘಾಟನೆ ಮಾಡಿ ಬರ್ತಾ ಇದ್ದಾರೆ. ಸಾಕಷ್ಟು ಭರಪೂರ ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ಕಾರ್ಯಕ್ರಮದಲ್ಲಿ ಮುಖ್ಯವಾಹಿನಿಯಲ್ಲಿ ಪ್ರಧಾನಮಂತ್ರಿಗಳೇ ಕಾಣಿಸ್ಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ವತಃ ಈ ಬಾರಿ 2024ರ ಚುನಾವಣೆಯ ದೃಷ್ಟಿಯಲ್ಲಿಟ್ಕೊಂಡು 2022ರಲ್ಲಿ ಉತ್ತರ ಪ್ರದೇಶದಲ್ಲಿ ನಡೀತಿರುವ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಪ್ರಧಾನಮಂತ್ರಿಗಳು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಅವರು ಉತ್ತರ ಪ್ರದೇಶದಲ್ಲಿರುವಂಥ ಈ ಅಂಶಗಳನ್ನು ಹೇಗೆ ಟ್ಯಾಕಲ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ ನಾವು ಗಮನಿಸ್ತಾ ಹೋಗಬೇಕಾಗತ್ತೆ. ಮತ್ತೊಂದು ನಾವು ಗಮನಿಸೋದಾದ್ರೆ ಪಂಜಾಬ್ನಲ್ಲಿ ಈ ಬಾರಿ ನಾವು ರಾಜಕೀಯವಾದಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಈ ಸಲ ಶಿರೋಮಣಿ ಅಕಾಲಿ ದಳ ಬಿಜೆಪಿಯ ಜೊತೆಗಿಲ್ಲ. ಹೀಗಾಗಿ ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿದ್ದಂಥ ಅಮರೇಂದರ್ ಸಿಂಗ್ ಅವರು ಕಾಂಗ್ರೆಸ್ನಿಂದ ಈಗ ಹೊರಗಡೆ ಬಂದಿದ್ದಾರೆ. ಅವ್ರ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಬಹುತೇಕ ಮೈತ್ರಿಯಲ್ಲಿ ಚುನಾವಣೆಯನ್ನು ಕೂಡ ಎದುರಿಸ್ತಾರೆ. ಆದರೆ ಅಮರೇಂದರ್ ಸಿಂಗ್ ಅವರಿಗೆ ಯಾವ ರೀತಿಯಾದಂಥ ಜನಬೆಂಬಲ ಸಿಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂದರೆ ಅವರು ಕಾಂಗ್ರೆಸ್ನಲ್ಲಿ ಇದ್ದದಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದ ಜನಬೆಂಬಲ ಇತ್ತು. ಅವರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದು ಹೊಸ ಪಕ್ಷವನ್ನು ರಚನೆ ಮಾಡಿ ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಜನಬೆಂಬಲ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಪಂಜಾಬ್ನಲ್ಲಿ ಬಿಜೆಪಿ ವಿರುದ್ಧ ಭಾಳಷ್ಟು ದೊಡ್ಡ ವಿರೋಧಿ ಅಲೆ ಇರುವಂಥ ಸಂದರ್ಭದಲ್ಲಿ ಅಮರೇಂದರ್ ಸಿಂಗ್ ಅವರು ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ಜನ ಈ ಒಂದು ಪಕ್ಷಕ್ಕೆ ಈ ಒಂದು ಮೈತ್ರಿಗೆ ಬೆಂಬಲವನ್ನು ನೀಡುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬಿಜೆಪಿಗೆ ಪಂಜಾಬ್ನಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದ ನೆಲೆ ಇಲ್ಲ. ಹಾಗಾಗಿ ಇದನ್ನು ಹೇಗೆ ಅವರು ಕನ್ಸಿಡರ್ ಮಾಡ್ತಾರೆ, ಇದೊಂದು ಟ್ರಯಲ್ ರೀತಿ ಅಥವಾ ಎಕ್ಸ್ಪೆರಿಮೆಂಟಲ್ ಚುನಾವಣೆಯಾಗಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ನಾವು ಉತ್ತರಾಖಂಡ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದಲ್ಲ ಅಂತ ಮೂವರು ಮುಖ್ಯಮಂತ್ರಿಗಳನ್ನು ಉತ್ತರಾಖಂಡ್ನಲ್ಲಿ ಬದಲಾಯಿಸಿದ್ದಾರೆ. ಹೀಗಾಗಿ ಒಂದು ರೀತಿ ರಾಜಕೀಯ ಅಸ್ಥಿರತೆ ಇದೆ ಅಲ್ಲಿ. ಜೊತೆಗೆ ನಾಯಕರ ನಡುವೆ ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ನಾವು ಭಾಳ ಪ್ರಮುಖವಾದಂಥ ವಿಚಾರ ಏನು ಅಂದರೆ ಉತ್ತರಾಖಂಡ್ನಲ್ಲಿ ಈಗ ಆಮ್ ಆದ್ಮಿ ಪಕ್ಷ ಸಾಕಷ್ಟು ಬಲಿಷ್ಠವಾಗ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಸ್ಥಳೀಯ ಸಂಸ್ಥೆಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಆಮ್ ಆದ್ಮಿ ಕೂಡ ಗಳಿಸಿತ್ತು. ಹೀಗಾಗಿ ಈ ಬಾರಿ ಬಿಜೆಪಿಗೆ ಉತ್ತರಾಖಂಡ್ನಲ್ಲಿ ಆಮ್ ಆದ್ಮಿ ಭಾಳಷ್ಟು ಟಫ್ ಫೈಟನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಮಣಿಪುರ ಮತ್ತು ಗೋವಾ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮಣಿಪುರ ಸಣ್ಣ ರಾಜ್ಯ, ಅದನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದ್ದಾವೆ. ಇದರ ಜೊತೆಗೆ ಗೋವಾದಲ್ಲಿ ನಾವು ಗಮನಿಸಿದ ಹಾಗೆ ಈ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಒಂದು ರೀತಿ ಲಕ್ ಬಿಜೆಪಿಗೆ ಕೊನೆಯ ಕ್ಷಣದಲ್ಲಿ ಕೈ ಹಿಡಿತು ಅಂತಲೇ ಹೇಳ್ಬೋದು. ಯಾಕಂದರೆ ಕಾಂಗ್ರೆಸ್ ಕ್ಷಿಪ್ರವಾಗಿ ಕಾರ್ಯಾಚರಣೆ ಮಾಡದೇ ಇದ್ದಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಅದರ ಲಾಭವನ್ನು ಫೈದಾವನ್ನು ಎತ್ಕೊಂಡು ಅಲ್ಲಿ ಸರ್ಕಾರ ರಚನೆ ಮಾಡಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹೀಗಾಗಿ ಈ ಬಾರಿ ಗೋವಾದಲ್ಲೂ ಕೂಡ ಒಂದು ರೀತಿ ರಾಜಕೀಯವಾಗಿ ಟಫ್ ಫೈಟ್ ಇರುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಹೀಗಾಗಿ 2022ರಲ್ಲಿ ನಡೀತಿರುವಂಥ ಈ 5 ರಾಜ್ಯಗಳ ಚುನಾವಣೆ ಫಲಿತಾಂಶ ಏನಿದೆ ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಈಗ ನಾನು ಇಷ್ಟೊತ್ತು ಹೇಳಿದಂಥ ಎಲ್ಲ ಅಂಶಗಳು ಕೂಡ ಹೇಗೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಒಂದು ಕಡೆ ಆದರೆ ಇದನ್ನೆಲ್ಲವನ್ನು ಕೂಡ ಹೇಗೆ ಮೀರಿ ಇವುಗಳನ್ನೆಲ್ಲವನ್ನು ಕೂಡ ಹೇಗೆ ಸರಿದೂಗಿಸ್ಕೊಂಡು ಚುನಾವಣೆಯನ್ನು ನಡೆಸ್ತಾರೆ, ಜನರನ್ನು ಕನ್ವಿನ್ಸ್ ಮಾಡ್ತಾರೆ, ತಮ್ಮತ್ತ ಸೆಳೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಇದನ್ನು ಪ್ರಧಾನಮಂತ್ರಿಗಳು ಹೇಗೆ ಜನರವರೆಗೂ ತೆಗೆದುಕೊಂಡು ಹೋಗ್ತಾರೆ, ತಮ್ಮ ಸರ್ಕಾರದ ಯೋಜನೆಗಳೇನು, ಜೊತೆಗೆ ಪಾಸಿಟಿವ್ ಆ್ಯಂಗಲ್ನಲ್ಲಿ ಹೇಗೆ ಜನರನ್ನು ಸೆಳೀತಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಈ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶ ಸಹಜವಾಗಿ ಹಿಮಾಚಲ ಪ್ರದೇಶ ಮತ್ತು ಗುಜರಾತ್ ಮೇಲೆ ಪರಿಣಾಮ ಬೀರುತ್ತೆ. ಗುಜರಾತ್ನಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಕಳೆದ ಬಾರಿ ಕಾಂಗ್ರೆಸ್ ಭಾಳಷ್ಟು ಟೈಟ್ ಫೈಟನ್ನು ಕೊಟ್ಟಿತ್ತು, ನ್ಯಾರೋ
ಏನು ಆ ಗೆಲುವಿನ ಹತ್ತಿರ ಏನಿದೆ ಅಂತರ ಬಹಳಷ್ಟು ಕಡಿಮೆ ಇತ್ತು. ಇದರ ಜೊತೆಗೆ ಹಿಮಾಚಲ ಪ್ರದೇಶದಲ್ಲಿ ಇತ್ತೀಚೆಗೆ ನಡೆದಂಥ ಏನು ಉಪಚುನಾವಣೆಗಳಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಹಿನ್ನಡೆ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗಾಗಿ 5 ರಾಜ್ಯಗಳ ಚುನಾವಣೆ ಫಲಿತಾಂಶ ನೇರವಾಗಿ 2 ರಾಜ್ಯಗಳ ಮೇಲೆ ಬೀರುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ 2022ರಲ್ಲಿ ನಡೆಯುವಂಥ ಚುನಾವಣೆ ಏನಿದೆ 2024ಕ್ಕೆ ಅದು ಭವಿಷ್ಯವನ್ನು ನುಡಿಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ 2024ಕ್ಕೆ ಪ್ರಧಾನಮಂತ್ರಿಗಳು ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಬೇಕು, 3ನೇ ಬಾರಿಗೆ ಅಧಿಕಾರದ ಗದ್ದುಗೆಯನ್ನು ಹಿಡಿಬೇಕು ಅನ್ನೋದೇ ಆದರೆ ಈ 2022ರಲ್ಲಿ ನಡೆಯುವಂಥ ಈ 7 ರಾಜ್ಯದ ಚುನಾವಣೆಗಳು, ಅದರಲ್ಲೂ ಕೂಡ ಆರಂಭಿಕ ಹಂತದಲ್ಲಿ ನಡೀತಿರುವಂಥ 5 ರಾಜ್ಯಗಳ ಚುನಾವಣೆಯನ್ನು ಸಮರ್ಥವಾಗಿ ನಿಭಾಯಿಸಬೇಕಾಗಿದೆ. ಅಂದಾಗಲೇ ಮಾತ್ರ 2024ರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿರುವಂಥ ಸಾಧ್ಯತೆಗಳೇನು ಅಥವಾ ಎಷ್ಟು ಅಂತರದಲ್ಲಿದ್ದೀವಿ ಅನ್ನುವಂಥದ್ದು ಬಿಜೆಪಿಗೆ ಗೊತ್ತಾಗುತ್ತೆ. ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗಿರುವಂತಹ ಬೆಂಬಲದ ಬಗ್ಗೆ, ಜನವಿಶ್ವಾಸದ ಬಗ್ಗೆ ಕೂಡ ಇದೊಂದು ರೀತಿ ಟೆಸ್ಟ್ ಅಂತಲೇ ಹೇಳ್ಬೋದು, ಮಧ್ಯಂತರ ಪರೀಕ್ಷೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ಪ್ರಧಾನಮಂತ್ರಿಗಳು ಹೇಗೆ ಫೇಸ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವೆಲ್ಲರೂ ಕಾದು ನೋಡಬೇಕಾಗಿದೆ.